ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ. ಸ್ನೇಹಿತರೆ, ಇವತ್ತು ಅತ್ಯದ್ಭುತವಾದಂತಹ ಪ್ರಶ್ನೆ, 4-5 ಪ್ರಶ್ನೆಗಳನ್ನೆಲ್ಲ ಕೂಡಿ ಒಂದು ಪ್ರಶ್ನೆಯನ್ನಾಗಿ ಮಾಡಿ ಅದಕ್ಕೆ ನಿಮಗೆ ಉತ್ತರಗಳನ್ನು ಹೇಳ್ತೀನಿ. ಯಾರು ಇಲ್ಲಿ ಬೆಳಿತಾರೆ, ಯಾರು ಇಲ್ಲಿ ಗಳಿಸ್ತಾರೆ, ಯಾರು ಇಲ್ಲಿ ಶ್ರೀಮಂತರಾಗ್ತಾರೆ, ಯಾರು ಇಲ್ಲಿ ಸಂಪಾದನೆಯನ್ನು ಮಾಡ್ತಾರೆ? ಸಮಾಜದಲ್ಲಿ ನೀವು ಯಾರನ್ನು ಬೇಕಾದ್ರೂ ನೋಡಬಹುದು. ಓನ್ಲಿ ಸ್ಕಿಲ್ಫುಲ್ ಪರ್ಸನ್ಸ್ ಅಥವಾ ಟ್ಯಾಲೆಂಟ್ಫುಲ್ ಪರ್ಸನ್ಸ್ ಯಾರಿರ್ತಾರೋ ಇಂಥವ್ರಿಗೆ ಮಾತ್ರ ಬೆಲೆ. ಯಾರಿಗೆ ಸ್ಕಿಲ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಖಂಡಿತವಾಗ್ಲೂ ಯಾವುದೇ ಕಂಪ್ನಿಗಳು ಅವನನ್ನು ಕೆಲಸಕ್ಕೆ ಮಾಡ್ಕೊಳ್ಳೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬನಿಗೆ 20,000 ರೂಪಾಯಿ ಸಂಬಳ ಸಿಗ್ತಾ ಇದೆ, ಒಬ್ಬನಿಗೆ 50,000 ಸಂಬಳ ಸಿಗ್ತಾ ಇದೆ. ಅವನ ಹತ್ರ ಏನಾದರೂ ಸ್ಕಿಲ್ ಟ್ಯಾಲೆಂಟ್ ಇಲ್ಲ ಅಂದರೆ 1 ತಿಂಗಳು 2 ತಿಂಗಳು ಅಥವಾ 3 ತಿಂಗಳು ನೋಡ್ಬಿಟ್ಟು ಬಿಟ್ಟುಬಿಡ್ತಾರೆ, ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಯಾಕೆ ಅಂದರೆ ಅವನು ಸ್ಕಿಲ್ಫುಲ್ ವ್ಯಕ್ತಿ ಅಲ್ವೇ ಅಲ್ಲ. ಇಲ್ಲಿ ಕೇವಲ ಯಾರಿಗೆ ಬೆಲೆ ಉಂಟು ಅಂತಂದರೆ ಯಾರು ಆರೋಗ್ಯವಾಗಿರ್ತಾರೆ ಇಂಥವನಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಯಾರ ಮನಸ್ಥಿತಿ ಅತ್ಯದ್ಭುತವಾಗಿ ಬಲಿಷ್ಠವಾಗಿರ್ತದೆ, ಸ್ಟ್ರಾಂಗ್ ಮೈಂಡ್ ಸೆಟ್ ಉಳ್ಳಂಥವ್ರು, ಕ್ರಿಯೇಟಿವ್ ಮೈಂಡ್ ಸೆಟ್ ಉಳ್ಳಂಥವ್ರು, ಸ್ಕಿಲ್ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿಗಳಿಗೆ ಪ್ರಪಂಚದಾದ್ಯಂತ ಯಾವ ಮೂಲೆಗೆ ಹೋದರೂ ಅವ್ರಿಗೆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಅವರು ಸಂಪಾದನೆ ಮಾಡೇ ಮಾಡ್ತಾರೆ. ಮೊದಲು ಇಂಥವರೆಲ್ಲ ಕೆಲಸದಲ್ಲಿ ಹೆಸರನ್ನು ಮಾಡ್ತಾರೆ. ಯಾವುದೋ ಒಂದು ಜಾಬ್ಗೆ ಹೋಗ್ತಾರೆ, 10,000, ಅಲ್ಲಿಂದ ಹಂಗೆ 15,000, 20,000, 30,000, 50,000, 1,00,000, ಆ ರೀತಿ ಜಂಪ್ ಮಾಡಿ 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 ಇವತ್ತು ಒಂದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ, 1 ಕೋಟಿ ತಗೊಳ್ಳೋರಿದ್ದಾರೆ, 10 ಕೋಟಿ ತಗೊಳ್ಳೋರಿದ್ದಾರೆ, ತಿಂಗಳಿಗೆ 100 ಕೋಟಿ ತಗೊಳ್ಳೋವಂಥವ್ರು ಕೂಡ ಇದ್ದಾರೆ. ಕೇವಲ ಜಾಬ್ ವಿಷಯವಾಗಿ ಹೇಳ್ತಾ ಇದ್ದೀನಿ. ಅಂದರೆ ಸ್ಯಾಲ್ರಿ ತಗೊಳ್ಳೋವಂಥವ್ರು, ಸಂಬಳ ತಗೊಳ್ಳೋವಂಥವ್ರು 10,000ದಿಂದ 100 ಕೋಟಿ ತಿಂಗಳಿಗೆ ಸಂಬಳ ತಗೊಳ್ಳೋಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಕಾರಣ ಏನಂದರೆ ಇವರೆಲ್ಲ ಸ್ಕಿಲ್ಫುಲ್ ಮ್ಯಾನ್, ಪವರ್ಫುಲ್ ಮೈಂಡ್ ಸೆಟ್ ಉಳ್ಳಂಥವ್ರು. ಮೂಲವಾಗಿ ಇದರಲ್ಲಿ ಹೆಣ್ಣುಮಕ್ಕಳು ಇರಬಹುದು, ಗಂಡು ಮಕ್ಕಳು ಇರಬಹುದು. ಹೆಣ್ಣುಮಕ್ಕಳು ಸ್ವಲ್ಪ ಸಂಖ್ಯೆಗಳಲ್ಲಿ ಕಡಿಮೆ ಇದ್ದಾರೆ, ಗಂಡು ಮಕ್ಕಳು ಸ್ವಲ್ಪ ಹೆಚ್ಚಾಗಿದ್ದಾರೆ, ಪುರುಷರು ಹೆಚ್ಚು. ಆದ್ದರಿಂದ ಪುರುಷರಿಗೆ ಮೂಲವಾಗಿ ದೇಹ ದ್ರೌಢ್ಯ ಅಂದರೆ ದೇಹವನ್ನು ಆರೋಗ್ಯವಾಗಿಟ್ಕೊಂಡಿರೋದು ಬಹಳ ಬಹಳ ಮುಖ್ಯ. ಸೊ ಅದನ್ನು ಸ್ವಲ್ಪ ಜಿಮ್ ಮಾಡಿ ಒಂದು ಸ್ವಲ್ಪ 6 ಪ್ಯಾಕ್ ಎಲ್ಲ ಬರೆಸ್ಕೊಂಡು, ಎಲ್ಲರೂ 6 ಪ್ಯಾಕ್ ಬರೆಸ್ಕೊಳ್ಬೇಕು ಅಂತಿಲ್ಲ, ಆರೋಗ್ಯವಾಗಿದ್ದರೆ ಸಾಕು. ಆ ಆರೋಗ್ಯಕ್ಕೆ ಎಷ್ಟು ಬೇಕು ಅಷ್ಟು ಜಿಮ್ ಆದರೂ ಮಾಡಿ, ಅಥವಾ ಸರಳ ವ್ಯಾಯಾಮ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಒಂದಷ್ಟು ವಾಕಿಂಗು ಜಾಗಿಂಗ್ಗಳನ್ನು ಮಾಡಿ, ಅಥವಾ ಸ್ಕಿಪ್ಪಿಂಗ್ ಆಡಿ, ಸ್ವಿಮ್ ಮಾಡಿ, ಬೆಟ್ಟ ಗುಡ್ಡಗಳನ್ನು ಹತ್ತಿ, ಟ್ರೆಕ್ಕಿಂಗ್ ಮಾಡಿ, ಯಾವುದೋ ಒಂದು ರೂಪದಲ್ಲಿ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ದಿನದಲ್ಲಿ ಒಂದು 10 ಭಾಗದಲ್ಲಿ 1 ಭಾಗ ಅದಕ್ಕೆ ಅಂತ ಇಟ್ಬಿಟ್ರೆ ಅತ್ಯದ್ಭುತವಾಗಿ ನೀವು ಆರೋಗ್ಯಕರವಾಗಿ ಇರ್ತೀರ. ಇದು ದೈಹಿಕ ಆರೋಗ್ಯ ಆಯಿತು. ಚಟುವಟಿಕೆಗಳಿಂದ ದೈಹಿಕ ಆರೋಗ್ಯವನ್ನು ನೀವು ಅತ್ಯದ್ಭುತವಾಗಿ ಇಟ್ಕೊಂಡ್ರೆ ಎಲ್ಲರೂ ಕೂಡ ಆಕರ್ಷಣೀಯವಾಗಿ ಕಾಣಿಸ್ತೀರ. ಕೇವಲ 6 ಪ್ಯಾಕ್ ಇರೋರೇ ಆಕರ್ಷಣೆ ಅಂತಿಲ್ಲ, ನಾರ್ಮಲ್ಲಾಗಿ ಎಕ್ಸಸೈಸ್ ಮಾಡೋರು, ಯೋಗ ಮಾಡೋರು ಕೂಡ ಆಕರ್ಷಣೀಯವಾಗಿರ್ತಾರೆ. ಇಲ್ಲಿ ಆಕರ್ಷಣೀಯವಾಗಿರೋದು ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯವಾಗಿರೋದು ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ನಿಮ್ಮನ್ನು ಖಂಡಿತವಾಗ್ಲೂ ರೋಲ್ ಮಾಡಲಾಗಿ ಇಟ್ಕೊಳ್ತಾರೆ, ಇನ್ಸ್ಪಿರೇಷನ್ ಆಗಿ ಪಡ್ಕೊಳ್ತಾರೆ. ಈ ರೀತಿ ಆಗಬೇಕಾದ್ರೆ ನಿಮ್ಮಲ್ಲಿ ವಿಶೇಷವಾದ ಗುಣಗಳು, ಗುಣ ಸ್ವಭಾವಗಳು ನಿಮ್ಮಲ್ಲಿ ಇರಬೇಕು. ನಿಮ್ಮ ನಡೆ ನುಡಿ ಸಾತ್ವಿಕವಾಗಿ, ಪವರ್ಫುಲ್ಲಾಗಿ, ಸ್ಟ್ರಾಂಗ್ ಆಗಿರಬೇಕಾಗುತ್ತೆ, ಕ್ರಿಯೇಟಿವ್ ಆಗಿರಬೇಕಾಗುತ್ತೆ, ಸೊ ಸಕಾರಾತ್ಮಕವಾಗಿರಬೇಕಾಗುತ್ತೆ, ಸೃಜನಾತ್ಮಕವಾಗಿರಬೇಕಾಗುತ್ತೆ. ಹಿಂಗೆಲ್ಲ ಇದ್ದಾಗ ನಿಮ್ಮನ್ನು ಜನಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅವನು ಕಂಡ್ರೆ ನನಗಿಷ್ಟ, ಅಥವಾ ಅವ್ರನ್ನ ಕಂಡ್ರೆ ನನಗಿಷ್ಟ, ಅವಳನ್ನ ಕಂಡ್ರೆ ಇಷ್ಟ ನನಗೆ. ಯಾಕೆ ಅಂದರೆ ಶಿ ಈಸ್ ಎ ಗ್ರೇಟ್. ಏನು ಸ್ಪೀಚು, ಸೂಪರ್ ಸ್ಪೀಚ್. ಒಂದು 10 ನಿಮಿಷ ಮಾತಾಡಿದ್ರೆ ಪವರ್ಫುಲ್, 1 ವರ್ಷಕ್ಕಾಗೋಷ್ಟು ಎನರ್ಜಿ ಸಿಗುತ್ತೆ ಆಕೆಯಿಂದ ಅಥವಾ ಆತನಿಂದ. ಅಷ್ಟು ಜ್ಞಾನಿ, ಅಷ್ಟು ತಿಳುವಳಿಕೆ ಉಳ್ಳವಳು. ಸೊ ಲಾಜಿಕಲಿ ಎಕ್ಸ್ಟ್ರಾರ್ಡಿನರಿ ಮಾತಾಡ್ತಾಳೆ, ಎಷ್ಟು ಬೇಕು ಅಷ್ಟನ್ನೇ ಮಾತಾಡ್ತಾಳೆ ಅಥವಾ ಮಾತಾಡ್ತಾನೆ. ಇದೆಲ್ಲ ಏನು ಅಂತಂದರೆ ವಿಶೇಷವಾದಂತಹ ಆಕರ್ಷಣೀಯವಾದಂಥ ನಿಯಮ. ಇಂಥವ್ರಿಗೆ ಯಾವುದೇ ನಾಡಲ್ಲಾಗಲಿ, ಯಾವುದೇ ದೇಶದಲ್ಲಾಗಲಿ, ಇಡೀ ಭೂಮಂಡಲದಲ್ಲಿ ಎಲ್ಲೇ ಹೋದರೂ ಕೂಡ ರೆಸ್ಪೆಕ್ಟ್ ಇವ್ರಿಗೆ ಸಿಕ್ಕೇ ಸಿಗುತ್ತೆ. ಆ ರೆಸ್ಪೆಕ್ಟನ್ನು ಪಡ್ಕೊಳ್ಬೇಕಂದ್ರೆ ಸತತವಾದ, ನಿರಂತರವಾದ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂದಂಗೆ ನೀವು ಏನೇನು ವೃತ್ತಿ ಮಾಡ್ತಾಯಿದ್ದೀರಾ ಆ ವೃತ್ತಿಯಲ್ಲಿ ಎಷ್ಟು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿರಬೇಕು ಅಂದರೆ, ಇನ್ನೊಬ್ಬ ಬಂದು ಆ ವೃತ್ತಿನ ಅವನು ಮಾಡೋ ಕೆಲಸ ನನ್ನ ಕೈಯಲ್ಲಿ ಆಗೋದಿಲ್ಲ
ಆ ಕೆಲಸ ಮಾಡಬೇಕು ಅಂತಂದರೆ ನನಗೆ ಜ್ವರ ಬರುತ್ತೆ ಅಂತ ಅವ್ನು ಅಂದ್ಕೊಳ್ಬೇಕು. ಆ ಮಟ್ಟದಲ್ಲಿ ನೀವು ನಿಮ್ಮ ವೃತ್ತಿ ರಂಗದಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿಬಿಡ್ಬೇಕು. ಒಬ್ಬ ಪ್ರೊಡಕ್ಷನ್ 10 ಮಾಡಿದ್ರೆ ನೀವು 30 ಮಾಡಬೇಕು. ಅವನ ಕೈಯಲ್ಲಿ ದಿನ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ 10 ಮಾಡೋಕ್ಕಾಗೋದು, ನೀವು ಹೆಂಗೆ 30 ಮಾಡಿದ್ರಿ? ಅದು ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್, ನಿಮ್ಮ ಒಂದು ಹಾರ್ಡ್ ಪ್ರಾಕ್ಟೀಸ್. ಅದರಿಂದ ಇದನ್ನು ಮಾಡಿದೆ. ಅದೇ ರೀತಿ ಎಲ್ಲೋ ಒಂದು 100 ಮಾಡ್ತಾವನು, ನಾನು 200 ಮಾಡ್ತೀನಿ, 300 ಮಾಡ್ತೀನಿ. ಸೊ ಎಲ್ಲರಿಗಿಂತನೂ ಒಂದು 2 ಹೆಜ್ಜೆ ಮುಂದಿದ್ದರೆ ನಿಮ್ಮನ್ನು ಬೇಡಿಕೆ, ನೀವು ಜಗತ್ತಿಗೆ ಇದ್ದೇ ಇರ್ತೀರ. ಎಲ್ಲ ಕಂಪ್ನಿಗಳು ನಿಮ್ಮನ್ನು ಬಯಸ್ತಾರೆ, ಎಲ್ಲ ವರ್ಗದವರು ನಿಮ್ಮನ್ನು ಹೆಚ್ಚಾಗಿ ಬಳಸ್ತಾರೆ. ನಿಸರ್ಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಶಕ್ತಿ ಚೈತನ್ಯವನ್ನು ಪ್ರಾಪ್ತಿ ಮಾಡುತ್ತೆ. ಆದ್ದರಿಂದ ಇಲ್ಲಿ ಯಾರಿಗೆ ಬೆಲೆ, ಗೌರವ, ಯಾರಿಗೆ ಮೌಲ್ಯಗಳು ಹೆಚ್ಚು, ಅವ್ರ ವ್ಯಾಲ್ಯೂ ಹೆಚ್ಚು ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ನಿಸರ್ಗ, ಸೃಷ್ಟಿ, ಬ್ರಹ್ಮಾಂಡ ಎಲ್ಲವೂ ಕೂಡ ನಿಮ್ಮ ಹಿಂದೆ ಬೆಂಗಾವಲಿನ ರೀತಿಯಲ್ಲಿ ಇರ್ತದೆ. ಅಂದರೆ ಸಂಪೂರ್ಣ ಸಹಯೋಗ, ಸಹಾಯ, ಸಹಕಾರ ನಿಮಗೆ ನೀಡೋದಕ್ಕೆ ಸದಾ ಸಿದ್ಧಲಾಗಿರ್ತದೆ. ಆದ್ದರಿಂದ ಸ್ಕಿಲ್, ಟ್ಯಾಲೆಂಟನ್ನು ಹೆಚ್ಚು ಮಾಡ್ಕೊಳ್ಳಿ. ಅದು ಹೆಚ್ಚಾಗಬೇಕಾದ್ರೆ ಮೊದಲು ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು. ಧ್ಯಾನ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಈ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ನೀವು ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡಿಕೊಂಡು ಕೆಲವೊಂದು ಆತ್ಮಿಕ ಆರೋಗ್ಯಕ್ಕೋಸ್ಕರ ಸತ್ಸಂಗ ಪ್ರವಚನಗಳನ್ನು ಕೇಳೋದ್ರಿಂದನೂ ಕೂಡ ನೀವು ಈ ರೀತಿ ಮಾಡ್ಕೊಳ್ಬಹುದು. ಸೊ ಪ್ರತಿ ಭಾನುವಾರ ರಾತ್ರಿ 8ರಿಂದ 9 ಗಂಟೆಗೆ ವಾರಕ್ಕೊಂದು ವಿಷಯ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲೂ ನೀವು ಕೂಡ ಭಾಗವಹಿಸ್ಬೋದು. ಐ ಆಮ್ ಇಂಟ್ರೆಸ್ಟ್ ಇನ್ ಸತ್ಸಂಗ ಅಂತ ಒಂದು ಮೆಸೇಜ್ ಮಾಡಿ ಗ್ರೂಪ್ ಲಿಂಕನ್ನು ಕಳಿಸ್ತೀನಿ. ಕೇವಲ ಗ್ರೂಪಲ್ಲಿ ಬಂದು ಜಾಯ್ನ್ ಆದವರು ಮಾತ್ರ ಈ ಒಂದು ಸತ್ಸಂಗಕ್ಕೆ, ಲೈವ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಆನ್ಲೈನಲ್ಲಿ ನಡೆಯೋದು. ಲೈವ್ ಅಂದರೆ ಆನ್ಲೈನ್ ಲೈವ್. ಸೊ ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು. ವಾರಕ್ಕೊಂದು ವಿಷಯ, ಅದರ ಬಗ್ಗೆ ನಿಮಗೆ ಅತ್ಯದ್ಭುತವಾದ ಜ್ಞಾನವನ್ನು ಪ್ರಾಪ್ತಿಯಾಗೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ ಒಂದು ಮೆಸೇಜ್ ಕಳಿಸಿ, ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಆ ನಂತರ ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದೆ ನಿಮಗೆ ಮಾರ್ಗದರ್ಶನ, ಪರಿಹಾರಗಳು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.